ಜಯ ಏಕಾದಶಿ ಯಾವಾಗ? ದಿನಾಂಕ, ಶುಭ ಮುಹೂರ್ತ, ಉಪವಾಸದ ನಿಯಮಗಳ ವಿವರ ಇಲ್ಲಿದೆ. ಪಂಚಾಂಗದ ಪ್ರಕಾರ ಜಯ ಏಕಾದಶಿ ಉಪವಾಸವನ್ನು ಫೆಬ್ರವರಿ 8ರಂದು ಆಚರಿಸಲಾಗುತ್ತದೆ. ಜಯ ಏಕಾದಶಿ ಉಪವಾಸವನ್ನು ವಿಷ್ಣುವನ್ನು ಮೆಚ್ಚಿಸಲು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗಿದೆ. ಜಯ ಏಕಾದಶಿಯ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮಾಘ ಮಾಸದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ಜಯ ಏಕಾದಶಿಯನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಈ ಉಪವಾಸವನ್ನು ಫೆಬ್ರವರಿ 8ರಂದು ಆಚರಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜಯ ಏಕಾದಶಿ ದಿನದಂದು ಶ್ರೀಕೃಷ್ಣನು ಗೀತೆಯನ್ನು ಬೋಧಿಸಿದನು. ಆದ್ದರಿಂದ ಜಯ ಏಕಾದಶಿ ಪೂಜಾ ವಿಧಿಯ ಶುಭ ಸಮಯ ಮತ್ತು ಉಪವಾಸ ಮಾಡಲು ಸರಿಯಾದ ಸಮಯವನ್ನು ತಿಳಿದುಕೊಳ್ಳೋಣ. ಪೂಜಾ ಮುಹೂರ್ತ, ವ್ರತದ ಸಮಯ. ಈ ವರ್ಷ ಜಯ ಏಕಾದಶಿ ಉಪವಾಸವು ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ. ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಫೆಬ್ರವರಿ 7ರಂದು ರಾತ್ರಿ 9:26ಕ್ಕೆ ಪ್ರಾರಂಭವಾಗುತ್ತದೆ. ಇದು ಫೆಬ್ರವರಿ 8ರಂದು ರಾತ್ರಿ 8:15ರವರೆಗೆ ಇರುತ್ತದೆ. ಉದಯ ತಿಥಿಯ ಪ್ರಕಾರ ಜಯ ಏಕಾದಶಿಯನ್ನು ಫೆಬ್ರವರಿ 8ರಂದು ಆಚರಿಸಲಾಗುತ್ತದೆ. ಈ ದಿನ ಉಪವಾಸವನ್ನು ಮುರಿಯುವ ಸಮಯವು ಬೆಳಿಗ್ಗೆ 7:04ರಿಂದ 9:17ರವರೆಗೆ ಇರುತ್ತದೆ. ದ್ವಾದಶಿಯ ಕೊನೆಯ ಸಮಯ ಸಂಜೆ 7:25ಕ್ಕೆ ಆಗಿರುತ್ತದೆ. ಜಯ ಏಕಾದಶಿಯಂದು ರವಿಯೋಗ. ಜಯ ಏಕಾದಶಿಯಂದು ರವಿಯೋಗವು ಬೆಳಿಗ್ಗೆ 7:05ರಿಂದ ಸಂಜೆ 6:07ರವರೆಗೆ ಇರುತ್ತದೆ. ಈ ಕೆಲಸವನ್ನು ತಪ್ಪದೇ ಮಾಡಿ. ಜಯ ಏಕಾದಶಿಯಂದು ಪವಿತ್ರ ಸ್ನಾನಕ್ಕೆ ಬಹಳ ಮಹತ್ವ. ಸಾಧ್ಯವಾದರೆ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಬಹುದು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ. ಈ ದಿನ ಸಾಧ್ಯವಾದರೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಸ್ನಾನ ಮಾಡಿದ ನಂತರ ದೇವಾಲಯವನ್ನು ಸ್ವಚ್ಛಗೊಳಿಸಿ. ಶ್ರೀಹರಿ ವಿಷ್ಣುವಿಗೆ ಜಲಾಭಿಷೇಕ ಮಾಡಿ. ಪಂಚಾಮೃತದಿಂದ ಗಂಗಾ ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿ. ದೇವರಿಗೆ ಹಳದಿ, ಶ್ರೀಗಂಧ ಮತ್ತು ಹಳದಿ ಹೂವುಗಳನ್ನು ಅರ್ಪಿಸಿ. ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ಸಾಧ್ಯವಾದರೆ ಉಪವಾಸವನ್ನು ತೆಗೆದುಕೊಳ್ಳುವ ಸಂಕಲ್ಪ ಮಾಡಿ. ಜಯ ಏಕಾದಶಿಯ ಉಪವಾಸದ ಕಥೆ ಕೇಳಿ. ಜಯ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ತುಂಬಾ ಪ್ರಯೋಜನಗಳು ದೊರೆಯುತ್ತದೆ. 1. ಹಿಂದಿನ ಪಾಪಗಳು ಮತ್ತು ಕೆಟ್ಟ ಕರ್ಮಗಳಿಂದ ಮುಕ್ತಿ. 2. ಪ್ರೇತ ಅಸ್ತಿತ್ವಗಳಿಂದ ಪರಿಹಾರ. 3. ವಿಷ್ಣುವಿನ ಆಶೀರ್ವಾದ, ಶಾಂತಿ ಮತ್ತು ಸಮೃದ್ಧಿ, ಅಲ್ಲದೆ ಅಂತಿಮ ಮೋಕ್ಷ ಸಾಧನೆಗೆ ಕಾರಣವಾಗುತ್ತದೆ ಎಂದು ಶಾಂತಿ, ಸಮೃದ್ಧಿ ಮತ್ತು ಅಂತಿಮ ಮೋಕ್ಷ ಸಾಧನೆಯಾಗುತ್ತದೆ ಎಂದು ಪದ್ಮ ಪುರಾಣದಲ್ಲಿ ವಿವರಿಸಲಾಗಿದೆ. ಈ ಉಪವಾಸವನ್ನು, ವ್ರತವನ್ನು ಭಕ್ತಿಯಿಂದ ಆಚರಿಸುವುದರಿಂದ ದೈವಿಕ ಆಶೀರ್ವಾದ ಮತ್ತು ಎಲ್ಲಾ ದುಃಖಗಳಿಂದ ಮುಕ್ತಿ ಸಿಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಭಗವಾನ್ ಶ್ರೀಹರಿಯ ಈ ಮಂತ್ರವನ್ನು ಪೂರ್ಣ ಭಕ್ತಿಯಿಂದ ಪಠಿಸಿ. ವಿಷ್ಣು ಮತ್ತು ಲಕ್ಷ್ಮಿಗೆ ಆರತಿಯನ್ನು ಮಾಡಿ. ಭಗವಂತನಿಗೆ ತುಳಸಿಯನ್ನು ಅರ್ಪಿಸಿ. ಜಯ ಏಕಾದಶಿಯಂದು ವಿಷ್ಣು ಮತ್ತು ತುಳಸಿಯನ್ನು ಪೂಜಿಸಿ. ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಇರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಜಯ ಏಕಾದಶಿಯ ಮಹತ್ವ. ನಮ್ಮ ಧರ್ಮಗ್ರಂಥಗಳ ಪ್ರಕಾರ ಜಯ ಏಕಾದಶಿಯ ದಿನದಂದು ಒಬ್ಬ ವ್ಯಕ್ತಿಯು ದಿನವಿಡೀ ಉಪವಾಸವನ್ನು ಆಚರಿಸುವ ಮೂಲಕ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಉತ್ತಮ ಆರೋಗ್ಯ, ಕೌಟುಂಬಿಕ ಯೋಗಕ್ಷೇಮ ಮತ್ತು ಯಶಸ್ಸು ಹಾಗೂ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ. ಉಪವಾಸದ ಸಮಯದಲ್ಲಿ ಗೆಣಸು ತಿನ್ನಬಹುದು. ಇದರ ಜೊತೆಗೆ ಹಾಲಿನ ಪದಾರ್ಥಗಳು, ಹಣ್ಣುಗಳನ್ನು ಸೇವಿಸಬಹುದು. ವಿಷ್ಣುವಿಗೆ ಹಣ್ಣುಗಳನ್ನು, ರಸವನ್ನು ಪಂಚಾಮೃತವಾಗಿ ನೀಡಬಹುದು. ನಂತರ ಈ ಹಣ್ಣುಗಳ ರಸವನ್ನು ನೀವು ಕೂಡ ಸೇವಿಸಬಹುದು. ಉಪವಾಸದ ಸಮಯದಲ್ಲಿ ಹೊರಗಡೆ ತಯಾರಿಸಿದ ಸಿಹಿ ತಿಂಡಿಗಳನ್ನು ಬಳಸಬಾರದು. ಉಪವಾಸದ ಸಮಯದಲ್ಲಿ ಅನ್ನ, ಧಾನ್ಯಗಳಿಂದ ತಯಾರಿಸಿದ ಪದಾರ್ಥಗಳು, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಅನ್ನ, ವೀಳ್ಯದೆಲೆ, ಬದನೆಕಾಯಿ, ಎಲೆಕೋಸು, ಬಾರ್ಲಿ ಅಥವಾ ಪಾಲಕ್ ಇತ್ಯಾದಿಗಳನ್ನು ಸೇವಿಸಬಾರದು. ಬಾಹ್ಯ ಸ್ವಚ್ಛತೆಯ ಜೊತೆಗೆ ಅಂತರಂಗದ ಶುದ್ಧಿಯ ಬಗ್ಗೆಯೂ ಗಮನಹರಿಸಬೇಕು. ಏಕಾದಶಿ ಉಪವಾಸವನ್ನು ಆಚರಿಸುವವರು ಯಾರ ಬಗ್ಗೆಯೂ ಕೆಟ್ಟ ಅಥವಾ ಕಹಿ ಯೋಚನೆ ಮಾಡಬಾರದು. ಮನಸ್ಸು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಒಂದೊಮ್ಮೆ ಹೀಗೆ ಮಾಡಿದ್ದೇ ಆದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಎಂಬುದು ನಂಬಿಕೆ.
ಈ ದಿನ ಕೆಟ್ಟ ಶಬ್ದಗಳನ್ನು ಬಳಸಬಾರದು, ಯಾರನ್ನು ಅವಮಾನಿಸಬಾರದು, ಕೋಪಗೊಳ್ಳಬಾರದು ಮತ್ತು ಸುಳ್ಳು ಹೇಳಬಾರದು. ಏಕಾದಶಿಯ ದಿನ ಮನೆಯಲ್ಲಿ ಪೊರಕೆ ಬಳಸಬಾರದು, ಏಕೆಂದರೆ ಪೊರಕೆಯ ಬಳಕೆಯಿಂದ ಸಣ್ಣ ಜೀವಿಗಳು ಸಾಯುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಜೀವಹಾನಿಯ ಪಾಪಕ್ಕೂ ಇದು ಕಾರಣವಾಗಬಹುದು ಎಂಬುದು ನಂಬಿಕೆ. ಏಕಾದಶಿಯ ದಿನದಂದು ಪತಿ ಪತ್ನಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಹೀಗಾಗಿ ಈ ದಿನ ದೈಹಿಕ ಸಂಬಂಧವನ್ನು ಮಾಡಬಾರದು. ಈ ದಿನ ದಾನಕ್ಕೂ ಬಹಳ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಪವಿತ್ರ ನದಿ ಸ್ನಾನದ ಬಳಿಕ ಕುಂಕುಮ, ಅರಿಶಿನ ಅಥವಾ ಬಾಳೆಹಣ್ಣು ದಾನ ಮಾಡಿದರೆ ಒಳ್ಳೆಯದಂತೆ. ವಿಷ್ಣು ದೇವರಿಗೆ ಬಾಳೆಹಣ್ಣನ್ನು ಅರ್ಪಿಸಿ ಮತ್ತು ಬಡವರಿಗೆ ಬಾಳೆಹಣ್ಣನ್ನು ನೀಡಿ. ಈ ಏಕಾದಶಿಯ ಉಪವಾಸವನ್ನು ಆಚರಿಸಿ ಮತ್ತು ಬ್ರಾಹ್ಮಣನಿಗೆ ಅನ್ನವನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ದುಷ್ಟ ಶಕ್ತಿಗಳಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆ ಇದೆ. ಈ ದಿನ ಭಿಕ್ಷೆ ಕೇಳಿಕೊಂಡು ಮನೆಗೆ ಬರುವ ಯಾರನ್ನು ಬರಿಗೈಯಲ್ಲಿ ಕಳುಹಿಸಬೇಡಿ. ಆಹಾರ, ಹಣ ಅಥವಾ ಬಟ್ಟೆಯನ್ನು ದಾನ ಮಾಡಿ, ಇದರಿಂದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಏಕಾದಶಿಯ ಉಪವಾಸದ ದಿನ ವಿಷ್ಣು ದೇವರ ಪೂಜೆಯ ಸಂದರ್ಭದಲ್ಲಿ ತುಳಸಿ ಎಲೆಗಳನ್ನು ಮತ್ತು ಪಂಚಾಮೃತವನ್ನು ಬಳಸುವುದನ್ನು ಮರೆಯಬೇಡಿ. ಇವೆರಡು ಶ್ರೀಹರಿಗೆ ಬಲು ಪ್ರಿಯ. ಜಯ ಏಕಾದಶಿಯ ದಿನದಂದು ಹೂವು ಮತ್ತು ತುಳಸಿ ಎಲೆ ಇತ್ಯಾದಿಯನ್ನು ತೆಗೆಯುವುದು ನಿಷಿದ್ಧ. ಪೂಜೆಗಾಗಿ ಉಪವಾಸದ ಒಂದು ದಿನ ಮೊದಲು ಹೂವನ್ನು, ತುಳಸಿ ಎಲೆಯನ್ನು ಇತ್ಯಾದಿಯನ್ನು ತೆಗೆದಿಟ್ಟುಕೊಳ್ಳಿ. ಜಯ ಏಕಾದಶಿಯಂದು ಈ ಪರಿಹಾರವನ್ನು ಮಾಡಿ. ಜಯ ಏಕಾದಶಿಯ ದಿನದಂದು ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ವಿಧಿ ವಿಧಾನಗಳ ಪ್ರಕಾರ ಪೂಜೆ ಮಾಡಿ. ಇದರೊಂದಿಗೆ ವಿಷ್ಣುವಿನ ಚಾಲೀಸಾವನ್ನು ಪಠಿಸಿ. ಧಾರ್ಮಿಕ ನಂಬಿಕೆಯ ಪ್ರಕಾರ ಹೀಗೆ ಮಾಡುವುದರಿಂದ ಆ ವ್ಯಕ್ತಿಗೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ. ಅಲ್ಲದೆ ಆರ್ಥಿಕ ಲಾಭದ ಸಾಧ್ಯತೆಯೂ ಇದೆ. ಜಯ ಏಕಾದಶಿಯ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ. ವಿಷ್ಣುವಿಗೆ ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸಬೇಕು. ಈ ದಿನ ವಿಷ್ಣುವಿಗೆ ಹಳದಿ ಹಣ್ಣುಗಳು, ಹೂವುಗಳು ಮತ್ತು ಸಿಹಿ ತಿಂಡಿಯನ್ನು ಅರ್ಪಿಸುವುದರಿಂದ ವಿಷ್ಣು ಪ್ರಸನ್ನನಾಗಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾನೆ ಎಂದು ನಂಬಲಾಗಿದೆ. ಜಯ ಏಕಾದಶಿಯ ದಿನದಂದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಮಾತೆಯನ್ನು ಪೂಜಿಸುವುದು ಶುಭ. ಈ ದಿನ ತುಳಸಿಯಲ್ಲಿ ತುಪ್ಪದ ದೀಪ ಹಚ್ಚಿ ವಿಷ್ಣುವಿನ ಮಂತ್ರವನ್ನು ಪಠಿಸಿ. ಅಲ್ಲದೆ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ಜೀವನದ ವಿವಿಧ ತೊಂದರೆಗಳು ದೂರವಾಗುತ್ತದೆ ಎಂದು ನಂಬಿಕೆ ಇದೆ. ಜಯ ಏಕಾದಶಿಯ ವ್ರತದಿಂದ ಬ್ರಹ್ಮಹತ್ಯ ಪಾಪದಿಂದ ಮುಕ್ತನಾಗುತ್ತಾನೆ. ಜಯ ಏಕಾದಶಿ ವ್ರತವನ್ನು ಆಚರಿಸುವವನು ಈ ಏಕಾದಶಿಯನ್ನು ಆಚರಿಸುವ ಮೂಲಕ ಎಲ್ಲಾ ರೀತಿಯ ಯಜ್ಞಗಳು, ದಾನಗಳನ್ನು ನೀಡಿದಂತೆ. ಜಯ ಏಕಾದಶಿಯ ಮಹಿಮೆಯನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಅಗ್ನಿಷ್ಠೋ ಯಜ್ಞದ ಫಲಿತಾಂಶವನ್ನು ಪಡೆಯುತ್ತಾನೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.